ನಮಸ್ಕಾರ ಹಿರಿಯರೇ, ಇವತ್ತಿನ ಭಂಡಾರದ ಜಾತ್ರೆಗೆ ಸ್ವಾಗತ ಸುಸ್ವಾಗತ. ಹಿಂದಿನ ಭಾಗದೊಳಗೆ ನೋಡಿದ್ರಲ್ಲ ಜೋಕಾಲಿ ಜಾತ್ರೆಗಳನ್ನು ಮತ್ತು ತೇರಿನ ರಥೋತ್ಸವವನ್ನು, ಶ್ರೀದೇವಿ ದರ್ಶನವನ್ನು, ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ನೋಡಿದರೆ, ಅದೇ ರೀತಿಯಾಗಿ ಇನ್ನೂ ಕೆಲವೊಂದಿಷ್ಟು ಕಾರ್ಯಕ್ರಮಗಳು ಬಾಕಿ ಉಳಿದಾವ್ರಿ. ಮತ್ತು ಜಾತ್ರೆ ಒಳಗೆ ಬಾಜಾರದಾಗ ಅಡ್ಡಾಡಿ ಏನೇನೈತಿ ಏನೇನಿಲ್ಲ ಅಂತಕ್ಕಂಥದ್ದು ಮುಂದಿನ ಕಾರ್ಯಕ್ರಮಗಳನ್ನು ನೋಡೋಣ ಬರ್ರಿ. ಅನಸು ಡಬ್ ಅನಸು ಅನಸು ಮಾಡ್ಬೇಕ್ರಿ. ಗಪ್ರಿ ಅನಿಸ್ತಾನ ಹಂಗೆ ಭಾಳ ಪ್ರೆಷರ್ ಭಾಳ ಹಾಕಲ್ಲ. ಫೈರ್ ಮಾಡ್ರ ಒಂದು ಹಾಕಿ ಅನಿಸ್ರಿ ಅನಿಸ್ರಿ ಅಲ್ಲೇ ಅಲ್ಲೇ ಅನಿಸ್ ಕರೆಕ್ಟ್ ವರ್ಕ್ ಆದ 2-3 ನೋಡು ನೆನಪಿರ್ಲಿ. ಜೋಡಿ ಮಾಡೋಣ ಅತ್ತ ಇಲ್ಲ ಸರಿಯಾಗಿ ಹಾಕ್ರಿ ಅದನ್ನ ಅಂದ್ರೆ ಅದ ಪಾರ್ಟಿಸ್ಕೊಂಡು ಗಣ್ಣ ನೋಡಿದ್ರು ಚೆಕ್ ಮಾಡಿಕೊಟ್ಟೇನ್ರಿ ಎಲ್ಲ ಅದನ್ನ ಹಾಳಿ ತೆಗೆದು ಹಾಕಿ. ಅಲ್ಲಿ ಡ್ರೋನ್ ಕ್ಯಾಮ್ರಾ ಐತನ, CC ಕ್ಯಾಮ್ರಾ ಅಲ್ಲಿ ಹುಚ್ಚುಳಿ ಮಗನ ಡ್ರೋನ್ ಕ್ಯಾಮ್ರಾ ಅದ. ಈ ಜಾತ್ರೆಯಲ್ಲಿ ನಿಮಗೆ ಹೇಳ್ಬೇಕಪ್ಪ ಅಂದ್ರೆ, ನೀವು ಮನೆ ಬಳಕೆಗೆ ದಿನನಿತ್ಯದ ಬಳಕೆಗೆ ಯಾವ ರೀತಿಯಾದ ಸಾಮಾನುಗಳನ್ನು ಏನು ಬಳಸ್ತಿರಲ್ಲ, ಅದು ಬಟ್ಟೆ ಆಗಿರ್ಬೋದು, ಅರಿವಿ ಆಗಿರ್ಬೋದು, ಮತ್ತು ನಿಮಗೆ ಪಾತ್ರೆಗಳು, ಅಡುಗೆ ಸಾಮಾನುಗಳು, ಇನ್ನೂ ಹಲವಾರು ರೀತಿಯ ಮೇಕಪ್ ಕಿಟ್ಗಳು ಮತ್ತು ಹಲವಾರು ರೀತಿಯಾದಂತಹ ವಸ್ತುಗಳು ಇಲ್ಲೆಲ್ಲ ಥರ ಜಾತ್ರೆ ಬಂದಿರ್ತಾವೆ ರೀ. ನೀವು ಯಾವ್ದು ಬೇಕಾದ್ರೆ ತೊಗೋಬೋದು. ಇನ್ನೊಂದು ನಿಮಗೆ ಬೆನಿಫಿಟ್ ಹೇಳ್ಬೇಕಪ್ಪ ಅಂದ್ರೆ, ನೀವೇನು ಅಂಗಡಿಯಾಗ ಏನು ತೊಗೋತಿರ್ತಿರಲ್ಲ, ಆ ಅಂಗಡಿಯನ್ಕಿಂತಲೂ ಒಂದು ಹೇಳ್ಬೇಕಪ್ಪ ಅಂದ್ರೆ 50% ಇಲ್ಲಿ ರೇಟ್ ನಿಮ್ಗೆ ಕಡಿಮೆ ಇರ್ತೈತೆ ರೀ. ಇಲ್ಲಿ ಕೆಲವೊಂದಿಷ್ಟು ಬೋರ್ಡ್ಗಳನ್ನು ನೋಡ್ಬೋದು ನೀವು. ಈ ಕೆಲವೊಂದಿಷ್ಟು ಸಾಮಾನುಗಳಿಗೆ ಏನು ಮಾಡಿರ್ತಾರಪ್ಪ ಅಂದ್ರೆ ಬೋರ್ಡ್ಗಳು ಹಾಕಿಬಿಟ್ಟಿರ್ತಾರೆ. ನೀವು ಯಾವುದೇ ರೀತಿಯಾದಂಥ ಲೈನ್ದಾಗ ಏನು ಇಟ್ಟಿರ್ತಾರಲ್ಲ, ಒಂದು ಲೈನ್ ಪ್ರಕಾರ ಸಾಮಾನುಗಳು ಇಟ್ಟಿರ್ತಾರೆ. ಅದಕ್ಕೆ ಏನು ಮಾಡಿಬಿಟ್ಟಿರ್ತಾರೋ ಒಂದು ಇಷ್ಟೇ ಪ್ರಮಾಣದ ಒಂದು ರೇಟ್ ಹಾಕಿಬಿಟ್ಟಿರ್ತಾರೆ ಅವರು. ಆ ರೀತಿಯಾದಂಥ ಸಾಲಿನೊಳಗೆ ಏನು ಇಟ್ಟಿರ್ತಾರಲ್ಲ, ಅದು ಬೇಕಾದ ಸಾಮಾನು ₹1 ಅಂದ್ರೆ ಅದೆಷ್ಟು ರೇಟ್ ಇಟ್ಟಿರ್ತಾರೋ ಪ್ರತಿಯೊಂದು ಸಾಮಾನಕ್ಕೂ ಒಂದೇ ರೀತಿಯ ರೇಟ್ ಇಟ್ಟಿರ್ತಾರೆ. ನೀವು ನೋಡ್ಬೋದು ಬೋರ್ಡ್ಗಳು ಯಾವ ರೀತಿ ಹಾಕಿರುತ್ತೆ. ಕೆಲವೊಂದಿಷ್ಟು ಸಾಮಾನುಗಳಿಗೆ ಏನು ಹಾಕಿಬಿಟ್ಟಿರ್ತಾರೆ, ಬೋರ್ಡ್ ಹಾಕಿಬಿಟ್ಟಿರ್ತಾರೆ. ಆ ರೇಟ್ನೊಳಗೆ ನಿಮ್ಗೆ ಯಾವ್ದು ಅನುಕೂಲ ಆಕತಿ ಯಾವುದಿಲ್ಲ ಅನ್ನುವಂಥದ್ದನ್ನು ನೀವು ಸಾಮಾನುಗಳನ್ನು ತೊಗೋಬೋದು. ₹80 ಒಂದು ಬ್ಯಾಗ್ ನೋಡಿ ಬರೋದು. ₹80 ನೋಡಿ ಒಂದು ಬ್ಯಾಗ್. ಇದು ₹10 ನೋಡೋದು, ₹10 ನೋಡಿ ಸಾಕ ಇವರಿಬ್ಬರನ್ನ ಎಲ್ಲೋ ನೋಡಿದ್ದೀನಲ್ಲ. ಪ್ರದೇಶರಿ ಇವಾಗೇ ನೋಡಿದ್ರಲ್ಲ ಆಗಲೇ ಭೇಟಿ ಅದ. ನಾವು ನಮ್ಮ ದೋಸ್ತರಿ ಹೇಳ್ಬೇಕಪ್ಪ ಅಂದ್ರೆ ನಿಮ್ಗೆ ನಮ್ಮ ಹಳಿ ದೋಸ್ತರಿ ಅವ ಮೊದಲ ಪಕ್ಕ ದೋಸ್ತರು ನಾವೆಲ್ಲರೂ. ಈಗ ಭಾಳ ದಿವಸ ಆಗಿತ್ತು ರೀ, ಅವು ನಮ್ಗೆ ಭೇಟಿಯಾಗಿದ್ದಿಲ್ಲ, ನಾವು ಭೇಟಿಯಾಗಿದ್ದಿಲ್ಲ. ಈಗ ಜಾತ್ರೆಗೇನು ಬಂದಿದ್ವಲ್ಲ, ಈ ಜಾತ್ರೆ ಒಳಗೆ ನಮಗೆ ಭೇಟಿ ಆದ್ರಿ. ಭೇಟಿಯಾಗ ಇಬ್ಬರು ಕೂಡ ಹೋಗಿ ಇಲ್ಲಿ ಚಾಪ ಕುಣ್ಣ ಅಂದ್ರಪ್ಪ ಅಂದ್ರೆ ಇಲ್ಲಿ ಜಾತ್ರೆ ಒಳಗೆ ಅಂತರೂ ಇಲ್ಲೊಂದು ಟ್ರೆಂಡಿಂಗ್ನ ಬೇರೆ ಇರ್ತೈತಿ, ನಿಮ್ಗೆ ಗುರ್ತಿರ್ತೈತಿ. ಇಲ್ಲಿ ಜಾತ್ರೆ ತೊಗೊಳ್ಳುವಂಥದ್ದು ನಾವು ತಿನ್ನುವಂಥ ಸಾಮಾನುಗಳು ಇಲ್ಲಿ ಬೇರೆನೇ ಡಿಫ್ರೆಂಟ್ ಇರ್ತಾವೆ. ಜಾತ್ರೆ ಅಂದಮ್ಯಾಗ ನಿಮ್ಗೆ ಅಲ್ಲಿ ಬಜ್ಜಿ ಆಗಿರ್ಬೋದು, ಪೈನಾಪಲ್ಲ ಮತ್ತು ಕಲ್ಲಂಗಡಿ ಮತ್ತು ಇನ್ನು ಕೆಲವೊಂದಿಷ್ಟು ಹಲವಾರು ಏನಪ್ಪ ಅಂದ್ರೆ ನಿಮಗೆ ಇಲ್ಲಿ ವೆರೈಟಿ ಆದಂತಹ ಅನ್ನ ಹಂಪಲ ಇಲ್ಲಿ ಜಾತ್ರೆ ಒಳಗೆ ಅಂದ್ರೆ ನಿಮ್ಗೆ ಗುರ್ತಿರ್ತೈತೆ. ಎಲ್ಲ ರೀತಿ ನಾವು ತೊಗೊಳ್ಳೋದು ಬೇರೆ ಬೇರೆ ಚೀಸ ಇರ್ತಾವೆ ರೀ. ಜಾತ್ರೆ ಒಳಗೆ ನೀವು ಬಂದಿರಪ್ಪ ಅಂದ್ರೆ ದಿನ ಏನು ಬಳಸೋದಕ್ಕಿಂತಲೂ ಡಿಫ್ರೆಂಟ್ ಇರ್ತೈತೆ ರೀ ಇಲ್ಲಿ. ಅದ್ರ ಸಲುವಾಗಿ ನಾವು ಏನು ಮಾಡಿದ್ರಪ್ಪ ಅಂದ್ರೆ
ಇಬ್ಬರು ಸೇರಿ ನಾನು ನಮ್ಮ ದೋಸ್ತ ನಮ್ಮ ಬುಟ್ನು ಇದ್ರಿ 3 ಮಂದಿ ಸೇರಿ ಕಲ್ಲಂಗಡಿ ಪೈನಾಪಲ್ ಇದ್ದು ರೀ ಅವನ್ನ ತಿಂದು ಇಬ್ಬರು ಮಾತಾಡಿ ಅವರು ಮತ್ತು ಜಾತ್ರೆಯಿಂದ ಮುಗಿಸ್ಕೊಂಡು ಮತ್ತು ಅವ್ರ ಕಡೆ ಭೇಟಿಯಾಗಿ ಹೋದ್ರಿ. ನಾವು ನಮ್ಮ ಕೆಲಸವನ್ನು ಮುಂದಿಂದ ವಿಡಿಯೋ ಚಾಲೂ ಮಾಡಿದ್ವಿ ರೀ. ಇವಾಗ ನೋಡಾಕತ್ತಿರಲ್ಲ ರೀ, ಇದು ಕಾಜಿನ ಬರೀ ನೋಡ್ರಿ. ಇವು ಈಗ ನೀವು ಮನ್ಯಾಗ ಮೊದಲು ನೋಡಿರ್ಬೋದು. ಈ ಉಪ್ಪಿನಕಾಯಿ ಮತ್ತು ಇದು ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಖಾರ ಮತ್ತು ಹಿಂಡಿ ಬೆಳ್ಳುಳ್ಳಿ ಚಟ್ನಿ ಇನ್ನೂ ಕೆಲವೊಂದಿಷ್ಟು ಹಲವಾರು ರೀತಿಯ ಪದಾರ್ಥಗಳನ್ನು ಇದ್ರೊಳಗೆ ಹಾಕಿಡ್ತಿದ್ರಿ. ಮೊದಲು ನೀವು ನೋಡಿರ್ಬೋದು. ಯಾರು ಇದನ್ನು ಯೂಸ್ ಮಾಡಿದ್ರಪ್ಪ ಅಂದ್ರೆ ಕಮೆಂಟ್ ಮಾಡಿರಿ. ನೀವು ನೋಡಿರ್ಬೋದು ನೀರ್ಲಕಾಯಿ ಏನಾರು ನೀವು ಸಣ್ಣವರಿದ್ದಾಗಪ್ಪ ಅಂದ್ರೆ ಅಲ್ಲಿ ಏನಾರು ನೀವು ಮನೆ ತಕ್ಕ ಬಂದಾಗ ತಿಂದಿರ್ಬೋದು. ಇಲ್ಲ ಕೆಲವಷ್ಟು ಹಳ್ಳಿಯಾಗಿದ್ದವ್ರು ಏನು ಮಾಡಿರ್ತಾರಪ್ಪ ಅಂದ್ರೆ ಗಿಡಗಂಟೆ ಅತಿ ಎಲ್ಲ ಇರ್ತಾವ್ರಿ ಇಲ್ಲಿ ನೀರ್ಲಕಾಯಿ ಗಿಡಗಳು ಅವು ಇವು. ಅಲ್ಲಿ ಕೆಲವೊಂದಿಷ್ಟು ಜನ ಅಲ್ಲಿ ತಿಂದಿರ್ಬೋದು. ಇವಾಗೇನು ಜಾತ್ರೆ ಹೋಗಿರ್ತಾರಲ್ಲ, ಜಾತ್ರೆ ಹೋದ ಟೈಮ್ದಾಗ ನಿಮ್ಗೆ ನೀರ್ಲಕಾಯಿ ಅಪ್ಪ ಅಂದ್ರೆ ಅದು ಟ್ರೆಂಡ್ ರೀ. ನೀವು ಯಾರು ಹೋಗಿ ಜಾತ್ರೆ ಹೋದ ಟೈಮ್ದಾಗ ಯಾರು ತಿಂದಿದ್ರಪ್ಪ ಅಂದ್ರೆ ಕಮೆಂಟ್ ಮಾಡಿ. ನೀವು ಅಂಗಡಿ ಹೋದಾಗ ಬಜ್ಜಿ ಪಜ್ಜಿ ತಿಂದಿರ್ಬೋದು. ಆದ್ರೆ ಏನು ಜಾತ್ರೆಗೆ ಏನು ಮಾಡಿರ್ತಾರಲ್ಲ ಸಣ್ಣ ಬಜ್ಜಿ ರೀ, 10 ರೂಪಾಯಿಗೆ 10 ಬಜ್ಜಿ ಕೊಡ್ತಿರ್ತಾರೆ ಇವರು. ಇದು ಬಡ್ರಿಗೆ ಹೇಳ್ಬೇಕಪ್ಪ ಅಂದ್ರೆ ಬಡ್ರಿಗೆ ಬಾದಾಮಿ ಇದ್ದಂಗೆ ರೀ ಇದು ಬಜ್ಜಿ ಏನಪ್ಪ ಅಂದ್ರೆ. ನೀವು ಯಾರಾದ್ರ ಜಾತ್ರೆ ಒಳಗತಿ ಏನಾರು ಬಜ್ಜಿ ಪಜ್ಜಿ ತಿಂದಿದ್ರಪ್ಪ ಅಂದ್ರೆ ಕಮೆಂಟ್ ಮಾಡಿರಿ. ಮುಚ್ಕೊಂಡ ಬಿಟ್ಟ ಹೋಗಿ ಬಾಂಬಿ ಯಾರನ್ನಾಗ್ಲಿ ಒಂದ್ ಬೆಲೆ ಕೊಟ್ಟು ಬೆಲೆ ತಗೊಳ್ರಿ. ಆಯ್ತಣ್ಣ. ಇದು ರೆಸ್ಪೆಕ್ಟ್ ಗಿವ್ ರೆಸ್ಪೆಕ್ಟ್. ಅಲ್ಕ ನನ್ ಮಗ ನೋಡಿ ಹೆಂಗ ಒಳ್ಳೆ ಕಳ್ಳ ಇದ್ದಂಗೆ ಎಲ್ಲ ಬಾಕಸ್ರಿ ನೈಸ. ಇವ್ನು ಯಾರಾದರೂ ನೋಡಿರ್ಬೋದು. ನೀವು ಮೊದಲು ಯಾರಾದ್ರೂ ಯೂಸ್ ಮಾಡಿರ್ಬೋದು. ಯಾಕಪ್ಪ ಅಂದ್ರೆ ಹಳ್ಳಿಯಾಗಿದ್ದವ್ರು ಜಾಸ್ತಿ ಇದನ್ನು ಜಾತ್ರೆ ಟೈಮ್ದಾಗತಿ ಸಣ್ಣವರಿದ್ದಾಗ ನೀವೆಲ್ಲ ಇದನ್ನು ತೊಗೊಂಡಿರ್ತೀರಿ. ಈ ಕೊಳಲ ಮತ್ತು ಇದು ಕಲರ್ ಕೂಡಿಸುವಂಥದ್ದು ಮತ್ತು ಇದು ಪೀಪರಿ ಊದುವಂಥವು, ಲೇಜರ್ ಲೈಟ, ಇನ್ನೂ ಕೆಲವೊಂದಿಷ್ಟು ಹಲವಾರು ರೀತಿಯಾದಂಥ ಸಾಮಾನುಗಳು ಸಣ್ಣವರಿದ್ದಾಗ ನೀವು ಆಡಿರ್ತೀರಿ. ಯಾರಾದರೂ ನೆನಪಿತ್ತಪ್ಪ ಅಂದ್ರೆ ಕಮೆಂಟ್ ಮಾಡಿರಿ. ಫೋಟೋಗ್ರಾಫರಿಗೆ ಕಾಣ್ತಾ ಇಲ್ಲ, ಎಲ್ಲಿ? ಇವಾಗೇನು ನೋಡಾಯ್ತಾರಲ್ರಿ, ಇದು ಶ್ರೀ ದುರ್ಗಾದೇವಿ ದೇವಸ್ಥಾನದ ಹೊರಾಂಗಣದ ಕಾಂತಕ್ಕಂಥ ದೇವರ ಮೂರ್ತಿ ನೋಡ್ರಿ. ಇದು ಹೊರಗಿಂದ ಯಾವ ರೀತಿ ಮಾಡ್ಯಾರ ಅನ್ನುವಂಥದ್ದು ಏನು ನೋಡಾಯ್ತಿರಲ್ಲ. ಹಲವಾರು ಜಗಮಗಿಸುವ ಲೈಟ್ಗಳ ಮುಖಾಂತರವಾಗಿ ಭಾಳ ಚಲೋ ಕಾಣೋಂಗೆ ಡೆಕೋರೇಷನ್ ಮಾಡ್ಯಾರಿ ಮನಗಂಡ ನೋಡಿತಿರಲ್ಲ. ಇದು ಶ್ರೀ ದುರ್ಗಾದೇವಿ ಆಶೀರ್ವಾದ ದರ್ಶನವನ್ನು ಎಲ್ಲರೂ ತೆಗೆದುಕೊಟ್ರಿ. ಇವಾಗೇನು ಹೊರಗಡೆಯಿಂದ ದರ್ಶನ ತೊಗೊಂಡ್ರಿ. ಇವಾಗ ದೇವಸ್ಥಾನದ ಒಳಗಡೆ ಹೋಗಿ ದರ್ಶನ ತೆಗೆದುಕೊಂಡು ಬರ್ರಿ. ಇಲ್ಲಿ ನಿಮ್ಗೆ ಡೈರೆಕ್ಟಾಗಿ ಹೋಗಾಕಲ್ಲಾವಿಲ್ಲ ರೀ. ಯಾಕಪ್ಪ ಅಂದ್ರೆ ಇದನ್ನು ಪಂಜರ ಮಾಡಿರ್ತಾರೆ ರೀ. ಈ ಪಂಜರ ಸುತ್ತಾದ ದೇವಸ್ಥಾನದೇನು ಸುತ್ತಾದ ಎಲ್ಲರೂ ಹೋಗೋದು ಇರ್ತೈತೆ ರೀ. ಯಾಕಪ್ಪ ಅಂದ್ರೆ ಜನಗಳು ಹೇಳ್ಬೇಕಂದ್ರೆ ನಿಮ್ಗೆ ಸುಮಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಜನಸಾಗರನ ಬಂದಿರ್ತೈತೆ ರೀ ಜಾತ್ರೆಗೆ. ಅದ್ರ ಸಲುವಾಗಿ ಇದು ನುಗ್ಗಲು ಗಾದಲ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಇದು ಕೆಬ್ಬನ ಸರಳುಗಳ ಮುಖಾಂತರವಾಗಿ ಈ ಪಾಳ್ಯಕ್ಕೆ ಹಚ್ಚಿ ಹೋಗೋಂಗೆ ಒಂದು ವ್ಯವಸ್ಥೆಯನ್ನು ಮಾಡಿರ್ತಾರೆ ರೀ.
ಅದರ ಪ್ರಕಾರವಾಗಿ ಎಲ್ಲರೂ ಲೈನ್ ಪ್ರಕಾರ ಹಚ್ಚಿ ಈ ದೇವಿ ದರ್ಶನಕ್ಕೆ ಹೋಗೋ ರೀತಿಯಾಗಿ ಎಲ್ಲ ವ್ಯವಸ್ಥೆ ಮಾಡಿರ್ತಾರೆ ರೀ. ಅದೇ ಪ್ರಕಾರವಾಗಿ ನಾವು ಕೂಡ ಲೈನ್ ನಿಂತೀವಿ ರೀ. ನಾವು ಇವಾಗ ದೇವಿ ದರ್ಶನ ಮಾಡೋದು ಬರಿಲ್ಲ. ಅದರ ಜೊತೆಗಾಗಿ ನೀವು ಸ್ವಲ್ಪ ದೇವರ ದರ್ಶನ ತೆಗೆದುಕೊಳ್ರಿ. ಇವಾಗ ಶ್ರೀ ದುರ್ಗಾದೇವಿಯ ಗರ್ಭಗುಡಿ ಮುಂದಾನ ನಾವು ಅದೇವ್ರಿ. ಇವಾಗ ದೇವಿಯ ಪೂಜೆಗೆ ಹಾಕತ್ತೈತ್ರಿ. ದೇವಿ ಪೂಜೆಯನ್ನು ಮತ್ತು ದರ್ಶನವನ್ನು, ದೇವಿ ಆಶೀರ್ವಾದವನ್ನು ಎಲ್ಲರೂ ತೆಗೆದುಕೊಡ್ರಿ. ನೋಡಿದ್ರಲ್ಲ ಇವತ್ತಿನ ವಿಡಿಯೋವನ್ನು ಮತ್ತು ದೇವಿ ದರ್ಶನವನ್ನು ತೆಗೆದುಕೊಂಡ್ರಿ ಎಲ್ಲರೂ, ಮತ್ತು ಹಲವಾರು ರೀತಿಯಾದಂತಹ ಕಾರ್ಯಕ್ರಮಗಳನ್ನು ನೋಡಿದ್ರಿ. ಅದೇ ರೀತಿಯಾಗಿ ಇನ್ನೂ ಉಳಿದ ಕೆಲವೊಂದಿಷ್ಟು ಭಾಗಗಳು, ದೃಶ್ಯಗಳು ಇನ್ನೂ ಕೊನೆಯ ವಿಡಿಯೋದಲ್ಲಿ ನಾನು ಮುಂದಿನ ಭಾಗದಲ್ಲಿ ನಿಮಗೆ ತೋರಿಸ್ತೀನಿ ರೀ. ಇವತ್ತಿನ ವಿಡಿಯೋ ನಾನು ಇಷ್ಟ ಆಗಿತ್ತಪ್ಪ ಲೈಕ್ ಮಾಡಿರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮ್ಮ ವಿಡಿಯೋನ ನೋಡ್ತಾ ಇರಿ. ಟಾಟಾ, ಬೈ ಬೈ, ನಮಸ್ಕಾರ.